ನೋಡಿ, ಈ ವಧೆ ಬಿದ್ದಿರೋಂಥದ್ದು ಇವರೇನೆ. ಈ ವಧೆ ಕೈಯಲ್ಲಿ ಹೊಡೆದಿರೋದು. ಇಲ್ಲಿ ಪೊಲೀಸರು ಹೇಳ್ತಾರೆ ಕೈಯಲ್ಲಿ ಹೊಡೆದ್ರೆ ಎಫ್ಐಆರ್ ಮಾಡಕ್ಕಲ್ಲ, NCR ಮಾಡ್ಕೊಂಡು ಹೋಗಿ ಕೋರ್ಟಿಂದ ಮಾಡ್ಕೊ ಬನ್ನಿ ಅಂತ. ಅದೇ ಯಾರೊಬ್ಬ ಆಟೋ ಚಾಲಕ ಬರೀ ಕಸ್ಟಮರ್ನ ತಳ್ಳಿದ್ರೆ ಎಫ್ಐಆರ್ಗಳು ಮಾಡ್ತಾರೆ. ಎಫ್ಐಆರ್ ಮಾಡಿ ಅಂದ್ರೆ ಇಲ್ಲ NC ಮಾಡ್ತೀನಿ ಅಂತಾರೆ. BNS IPC ಎಲ್ಲದೂ ಗೊತ್ತಿರೋ ಅಂತವ್ರಿಗೇನೆ ಈ ರೀತಿಯಾಗಿ ಹೇಳಿಕೆಗಳನ್ನ ಕೊಟ್ಟು ಕಳ್ಸೋಂಥದ್ದು ನಾವ್ಯಾರು ಒಪ್ಪಲ್ಲ. ಇಲ್ಲೇ ಪುಟ್ಟನಹಳ್ಳಿ ಪೊಲೀಸ್ ಸ್ಟೇಷನ್ ಹತ್ರನೇ ಇದೀವಿ. ಯಾಕೆಂದ್ರೆ ಇಲಾಖೆಗಳು ಪಬ್ಲಿಕ್ ಯಾವ ತರ ಅವೇರ್ನೆಸ್ ಕೊಡ್ತಾವೆ, ಈ ರೀತಿ ಹೊಡೆದ್ಬಿಟ್ಟು ನಾನು NCR ಮಾಡಿಸ್ಕೊಂಡು ಕೋರ್ಟ್ಗೆ ಹೋಗಿ ಎಫ್ಐಆರ್ ಮಾಡ್ಕೋ. ಈಗ ಅವ್ನು ಹೋಗ್ತಾನೆ, ಇಲ್ಲಿಂದ ಸ್ಟೇಷನ್ ಇಂದ ಹೋಗ್ತಾನೆ, ಆರಾಮಾಗಿರ್ತಾನೆ. ಯಾವಾಗ NCR ಆಗುತ್ತೋ, ಅವ್ನು ಯಾವಾಗ ಒಳಗಡೆ ಬರ್ತಾನೋ, ಅವ್ನಿಗೆ ಯಾವಾಗ ಇನ್ವೆಸ್ಟಿಗೇಷನ್ ಕರೀತಾರೋ, ಕಾನೂನು ಎಲ್ಲೋಗ್ಬಿಟ್ಟಿದೆ. ಈ ರೀತಿಯಾಗಿ ಅಲ್ಲೇ ಆದಂತವ್ರು ಈ ರೀತಿಯಾಗಿ ಅಲ್ಲೇ ಆಗೈತೆ. ಇನ್ವೆಸ್ಟಿಗೇಷನ್ ಮಾಡಿ ಎಫ್ಐಆರ್ ಮಾಡಬಿಟ್ಟು ಏನು NCR ಮಾಡ್ತೀನಿ, ಕೋರ್ಟ್ಗೆ ಹೋಗಿ ಎಫ್ಐಆರ್ ಮಾಡಿಸ್ಕೊಳ್ಳಿ ಅಂದ್ರೆ ಕಾನೂನು ಯಾವ ರೀತಿ ನಂಬಬೇಕು? ಇವತ್ತು ಚಾಲಕರಾಗ್ಲಿ ಬಡವರಾಗ್ಲಿ ಯಾರು ಕಾನೂನ ನಂಬ್ಕೊಂಡು ಜೀವನನೇ ಮಾಡೋಕ್ಕಾಗಲ್ಲ ಅನ್ಸುತ್ತೆ ತುಂಬಾ. ಯಾಕೆಂದ್ರೆ ಈ ವಿಚಾರಗಳನ್ನ ನಾವು ಎಲ್ರಿಗೂ ತಿಳಿಸ್ಕೊಡ್ಬೇಕು. ಯಾಕೆಂದ್ರೆ 3-4 ಬಾರಿ ಹೋರಾಟಗಳು ಮಾಡಿ ಸಚಿವರಿಗೆಲ್ಲ ತಿಳಿಸ್ಕೊಟ್ಟಾಗ ಸಚಿವರು ಹೇಳಿದ್ರು ನಿಮ್ ಪರವಾಗಿ ನಾವುಗಳು ಇರ್ತೀರಿ ಅಂತ. ಇವತ್ತು ಇಷ್ಟು ಜನ ನೂರಾರು ಜನ ಬೆಳಗ್ಗೆಯಿಂದ ಬಂದಿರೋ ಅಂತದ್ದು ಇಲ್ಲೆಲ್ಲ ನಿಂತವ್ರೆ. ಈಗ ಪಬ್ಲಿಕ್ ಅವೇರ್ನೆಸ್ ಏನಾಗುತ್ತೆ ಅನ್ನೋದನ್ನ ತಿಳ್ಕೊಬೇಕು. ನಡ್ರಿ ಅಲ್ಲೋಗನ ಇದಕ್ಕೂ ನಡ್ರಿ. ಏನವ್ರು ಮಾಡೋದ್ ಬೇಡ, ನಾವು ಮಾಡಿಸ್ಕೊಳ್ಳೋಣ. ಅಲ್ಲೇ ಈಗ ಸೋಮವಾರ ಹೋಗ್ಬಿಟ್ಟು ಕುತ್ಕೊಂಡ ಬನ್ನಿ. ಇಲ್ಲಿ ಮಾಡ್ತಾ ಇಲ್ಲ ಎಫ್ಐಆರ್, ಇನ್ಫ್ಲೂಯೆನ್ಸ್ಗಳು ನಡೀತದವೆ ಅಂದ್ರೆ ಯಾಕೆ ಮಾಡಿಸ್ಬೇಕು? ಇಲ್ಲಿ ಪುಟ್ಟನಹಳ್ಳಿ ಸ್ಟೇಷನ್ ಅಲ್ಲಿ ಯಾರೋ ಒಬ್ರು ಲೇಡೀಸ್ ಬಂದು ಕೂತಿದ್ದಾರೆ, ಡಿಪಾರ್ಟ್ಮೆಂಟ್ ಅಂತೆ. ಅವ್ರೇನು ಯೂನಿಫಾರ್ಮ್ ಅಲ್ಲಿ ಇಲ್ಲ, ಏನಿಲ್ಲ. ಅವ್ರೇನ್ ಹೇಳ್ತಾರೆ ಅದನ್ನೇ ಓಕೆ ಅಂದ್ಬಿಟ್ರೆ ಇವತ್ತು ಪೊಲೀಸ್ ಇಲಾಖೆನ ಕೊಂಡ್ಕೊಳ್ಳೋ ರೀತಿಲಿ ಆಗೋಗ್ಬಿಟ್ಟೈತೆ. ಯಾಕೆಂದ್ರೆ ನ್ಯಾಯ ಸಿಗುತ್ತೆ ಅಂತ ಕಾನೂನು ಕೋರ್ಟ್ ಪೊಲೀಸ್ ಸ್ಟೇಷನ್ಗಳು ಬರೋದು. ಇಲ್ಲಿ ನ್ಯಾಯಗಳು ಕೂಡ ಅಂತವ್ರೇನೆ ಯಾರೋ ಅಪರಿಚಿತರ ಜೊತೆ ಕೂತ್ಕೊಂಡು ಇಲ್ಲ ಅದು ಹಂಗಾಗಲ್ಲ ಹಿಂಗಾಗಲ್ಲ ಅಂದ್ರೆ ಪಬ್ಲಿಕ್ ಅವೇರ್ನೆಸ್ ಏನಾಗುತ್ತೆ? ಇವತ್ತು ಹಂಗಂದ್ರೆ ಪಬ್ಲಿಕ್ ಯಾರನ್ನ ಒಬ್ರಿಗೆ ಕೈಯಲ್ಲಿ ಹೊಡೆದ್ಬಿಟ್ಟು ಅಥವಾ ತಳ್ಳಿಬಿಟ್ಟು ಏನೋ ಮಾಡ್ಬಿಟ್ಟು ಹೋಗ್ಬಿಟ್ರೆ ಅದಕ್ಕೇನು ಕಾನೂನು ಅನ್ವಯ ಆಗಲ್ವಾ? ಕಾನೂನು ಅವ್ರು ಯಾರಿಗೂ ಸಿಗೋದೇ ಇಲ್ವಾ? ಇಲ್ಲಿ ಹೇಳ್ತಾರೆ ಯಾರೋ ಇನ್ಸ್ಪೆಕ್ಟರ್ ಸಹ ಕೂರ್ಸ್ಕೊಂಡು ಹೇಳ್ತಾರೆ BNS ಬೇರೆ IPC ಸೆಕ್ಷನ್ ಬೇರೆ ಅಂತ. ಪಬ್ಲಿಕ್ ಏನ್ ಅವೇರ್ನೆಸ್ ಕೊಡ್ತೀರಾ ಅಂದ್ರೆ ಅದು ಕಾನೂನು ನೋಡ್ಕೊಳತ್ತೆ ಅಂತಾರೆ. ಮತ್ತೆ ಪೊಲೀಸ್ ಏನಕ್ಕಿದೆ? ಪೊಲೀಸ್ ಇಲಾಖೆ ಏನಕ್ಕೆ ಬೇಕು? ಪೊಲೀಸ್ ಇಲಾಖೆ ಅವಶ್ಯಕತೆ ಇದೆಯಾ ಹಾಗಾದ್ರೆ? ಹೇಳಿಕೆ ಕೊಡ ಅಂತವ್ರು ಯಾವ ರೀತಿ ಕೊಡಬೇಕು? ಪೊಲೀಸರು ನಾನು ಅವ್ರೆಲ್ಲೋದ್ರು? ಅಣ್ಣ ಬನ್ನಿ ಅಣ್ಣ. ನಾನು ಮತ್ತೆ ಅವರ ಮಗ, ಇವರು ರಾಜಶೇಖರ್ ಅವ್ರ ಮಗ. ಬನ್ನಿ ಅಣ್ಣ. ಇವರು ರಾಜಶೇಖರ್ ಅವರು, ಇವರು ಅವ್ರ ಅಳಿಯ. ನಾವೆಲ್ಲ ಹೋಗಿ ಕೂತಿದ್ದೀರಿ. ಹೇಳಿಕೆ ಕೊಡ್ತಾರೆ ಕೈಯಲ್ಲಿ ಹೊಡೆದ್ರೆ NCR ಮಾಡಿ ಅದು ಕೋರ್ಟು ನೋಡ್ಕೊಳತ್ತೆ ಅಂತ. ಈಗ ಪಬ್ಲಿಕ್ ಯಾರೇ ಆಗ್ಲಿ, ನಾನೇ ಆಗ್ಲಿ, ಯಾರಿಗಾನ ಒಬ್ಬ ಕೈಯಲ್ಲಿ ಹೊಡೆದ್ಬಿಟ್ಟು ಬಂದ್ಬಿಟ್ರೆ ನೀವು ಎಫ್ಐಆರ್ ಮಾಡ್ದಲ್ಲ ಹಂಗೆ ಇದ್ಬಿಡ್ತೀರಾ? ಪುಟ್ಟನಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ರೀತಿ ಆಗ್ತಾ ಇರೋಂಥದ್ದು ಹೇಳ್ತಾರೆ. ಎಲ್ಲಾ ಸ್ಟೇಷನ್ ಇಡೀ ಸೌತ್ ಅಲ್ಲೇ ನಮ್ಗೆ ದೊಡ್ಡದು ಸ್ಟೇಷನ್, ನಮ್ಗೆ ದೊಡ್ಡ ಕಂಪ್ಲೇಂಟ್ಗಳು ಬರೋದು ಅಂತ. ಆದ್ರೆ ಅಮಾಯಕ ಚಾಲಕರಿಗೆ ನ್ಯಾಯ ಸಿಗ್ದಿಲ್ದಂತ ಪೊಲೀಸ್ ಸ್ಟೇಷನ್ ಇದ್ರೇನು ಇಲ್ಲ ಅಂದ್ರೆ ಏನ್ ಹೇಳಿ?